IVM. ತಾವು ಬೆಂಗಳೂರಿನ ಲೇಟ್ 80s 90s ಇಲ್ಲ Y2K ಜನರ, ಇಲ್ಲ ಅಂದ್ರೆ ನಿಮ್ಮ ಸ್ನೇಹಿತರು ಇಲ್ಲ ನಿಮ್ಮ ಮಕ್ಕಳು ಈ ಒಂದು ಜನರೇಷನ್ ಸೇರಿರಬಹುದು. ಇವತ್ ನೋಡಕ್ ಹೋದ್ರೆ ಆ 90s ಬೆಂಗಳೂರೇ ಒಂದು ಹಳೆ ಬೆಂಗಳೂರು ಆಗೋಗಿದೆ. ಬನ್ನಿ ಆ ಸಮಯಕ್ಕೆ ಒಂದು ಶಾರ್ಟ್ ಟ್ರಿಪ್ ಹೊಡೆಯೋಣ ಸ್ಲ್ಯಾಂಗಲೂರಿನ ಐಕ್ಯತಾ ಎರಸಲ ಅವರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್, ನಾನು ಸೂರ್ಯ, ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ನಿಮ್ಮ ಹೋಸ್ಟ್ ಪವನ್ ಶ್ರೀನಾಥ್ ಮತ್ತು ಇವತ್ ನಮ್ ಜೊತೆ ಸ್ಲ್ಯಾಂಗಲೂರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಂಡರ್ಫುಲ್ ಚಾನೆಲ್ ಐಕ್ಯತಾ ಎರಸಲ ಅವರು ಬಂದಿದ್ದಾರೆ. ದ ವಾಯ್ಸ್ ಅಂಡ್ ದಿ ಬ್ರೈನ್ಸ್ ಬಿಹೈಂಡ್ ಸ್ಲ್ಯಾಂಗಲೂರು. ಐಕ್ಯತಾ ಅವರೇ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಪವನ್. ಖುಷಿ ಆಗ್ತಿದೆ ನಿಮ್ ಪಾಡ್ಕಾಸ್ಟ್ಗೆ ಬಂದು. ಥ್ಯಾಂಕ್ಸ್ ಫಾರ್ ಥಿಂಕಿಂಗ್ ಆಫ್ ಮೀ. ಥಿಂಕಿಂಗ್ ಆಫ್ ಯು ಏನು, ನೀವು ಎಷ್ಟ್ ಚೆನ್ನಾಗಿ ನಮ್ಮ ಬೆಂಗಳೂರಿನ ವಿಚಿತ್ರ ಭಾಷೆ, ನಮ್ ಬೆಂಗಳೂರು ಸ್ಟೈಲ್ ಕಂಗ್ಲಿಷ್, ಯಾಕಂದ್ರೆ ಕಂಗ್ಲಿಷ್ ಬೇರೆ ಬೇರೆ ರೂಪದಲ್ಲಿದೆ, ಬಟ್ ನಮ್ ಬೆಂಗಳೂರ್ದೇ ಒಂದು ಬೇರೆ. ಅಂಡ್ ನೀವು ಐ ಥಿಂಕ್ ತುಂಬಾ ಚೆನ್ನಾಗಿ ನಮ್ಮ ಅಟ್ಲೀಸ್ಟ್ ನಾವು 90s ಅಲ್ಲಿ ಸ್ವಲ್ಪ ಅರ್ಲಿ 2000s ಅಲ್ಲೆಲ್ಲ ನಾವು ಬೆಂಗಳೂರಲ್ಲಿ ಬೆಳೆದವ್ರದ್ದು, ಅಫ್ಕೋರ್ಸ್ ಎಲ್ಲಾರು ಅಂತ ಹೇಳಕ್ ಆಗಲ್ಲ, ನಾವು ಸ್ವಲ್ಪ ವಾಟ್ ಎವರ್ ಮಿಡಲ್ ಕ್ಲಾಸ್, ದೋಸ್ ಆರ್ ವೆಲ್ ಆಫ್ ಬಟ್ ಆ ಪಯಣ ಅಂಡ್ ದಟ್ ದ ಮೆಮೊರೀಸ್, ನಮ್ ನೆನಪಲ್ಲಿ ಏನಿದೆ, ನಮ್ ನೊಸ್ಟಾಲ್ಜಿಯಾ ಏನಿದೆ, ನೀವು ತುಂಬಾ ಚೆನ್ನಾಗಿ ತುಂಬಾ ಹಿಲೇರಿಯಸ್ಲಿ ಕ್ಯಾಪ್ಚರ್ ಮಾಡ್ತೀರಾ. ಸೊ ಅದ್ರ ಬಗ್ಗೆನೆ ಇವತ್ತು ಇನ್ಸ್ಟಾಗ್ರಾಮ್ ರೀಲ್ ಬದಲು ಒಂದು ಪಾಡ್ಕಾಸ್ಟ್ ಎಪಿಸೋಡ್ ರೂಪದಲ್ಲಿ ಹರಟೆ ಹೊಡೆಯೋಣ ಅಂತ ನಾವು ಹೊರಟಿದ್ದೀವಿ. ಸೊ ತುಂಬಾನೇ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಐಕ್ಯತಾ ಅವರೇ, ನಾವು ನಮ್ ತಲೆ ಹರಟೆ ಕಾರ್ಯಕ್ರಮ ಶುರು ಆಗಿದ್ದು ನಾವು ಸ್ವಲ್ಪ ನಮ್ ತಲೆ ಮೇಲಿರೋ ಸಬ್ಜೆಕ್ಟ್ಸ್ ಮೇಲೆ ಮಾತಾಡ್ಕೊಂಡು ಶುರು ಮಾಡಿದ್ವಿ. ಆರ್ಥಿಕ ಬೆಳವಣಿಗೆ, ಇಕನಾಮಿಕ್ ಡೆವಲಪ್ಮೆಂಟ್, ಲಿಬ್ರಲೈಸೇಷನ್, ಇಕಾನಮಿ ಏನಾಗ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ, ಆತರ ದೊಡ್ಡ ದೊಡ್ಡ ವಿಷಯದ ಬಗ್ಗೆ ಏನೋ ಹರಟೆ ಹೊಡಿತೀವಿ. ಸೊ ಬೆಂಗಳೂರಲ್ಲೂ ಆತರ ಒಂದು ಬೆಂಗಳೂರಿನ ಕಥೆ ಅಂತ ನಾವು ನೋಡಕ್ ಹೋದ್ರೆ ಒಂದು ಕೆಂಪೇಗೌಡ ಕಥೆ ಇದೆ, ಬೇರೆ ಬೇರೆ ಕಥೆ ಇದೆ. ಬಟ್ ದ ಮಾಡರ್ನ್ ಇಂಡಿಯನ್ ಸ್ಟೋರಿ, ನಮ್ಮ ಇಂಡಿಯಾ ಸ್ಟೋರಿಗೂ ಬೆಂಗಳೂರು ಸ್ಟೋರಿಗೂ ಒಂದು ಟೈಟ್ ಲಿಂಕ್ ಇದೆ ಅಲ್ವಾ. 1991 ಅಲ್ಲಿ ದೊಡ್ಡ ರಿಫಾರ್ಮ್ ಆಯ್ತು, ಇಕಾನಮಿ ಓಪನ್ ಅಪ್ ಆಯ್ತು. ನಾವ್ ಈ ತರ ಕೂತ್ಕೊಂಡು ಝೂಮ್ ಅಲ್ಲಿ ರೆಕಾರ್ಡ್ ಮಾಡೋದು ಬಿಕಾಸ್ ವಿ ಆರ್ ಆಲ್ ಸಮ್ಹೌ, ನಾವಾಗ್ಲಿ ನಮ್ ಪೇರೆಂಟ್ಸ್ ಆಗ್ಲಿ ಸಮ್ಹೌ ಬೆನಿಫಿಷರೀಸ್ ಆಫ್ ಬೆಂಗಳೂರಿನ ಸಕ್ಸೆಸ್ ಅಲ್ವಾ, ಕಳೆದ ಒಂದು 20-30 ವರ್ಷದಲ್ಲಿ. ಸೊ ಯೂಶಲಿ ನಾವು ಈ ಟಾಮ್ ಫ್ರೀಡ್ಮನ್ ಇಂದ ಹಿಡ್ಕೊಂಡು ನಮ್ಮ ಊರಿನ ದೊಡ್ಡವರೆಲ್ಲ ದೊಡ್ಡ ಆಡ್ತಾರೆ. ಬ್ಯಾಂಗ್ಳೂರ್ ಇಸ್ ಇಂಡಿಯಾ ಸಿಲಿಕಾನ್ ವ್ಯಾಲಿ ಆತರ ಎಲ್ಲ ಹೋಗುತ್ತೆ. ಬಟ್ ಅದೆಲ್ಲ ಇವತ್ತಿಗೆ ಬಿಟ್ಬಿಡೋಣ. ಬಿಕಾಸ್ ಇನ್ ಪ್ಯಾರಲಲ್ ನಮ್ಮ ಇವಾಗಿನ ಬ್ಯಾಂಗ್ಳೂರ್ ಅಂತ ನಾವ್ ಯೋಚನೆ ಮಾಡಿದ್ರೆ, ಅಯ್ಯೋ ಬರೀ ಟ್ರಾಫಿಕ್, ಇರೋ ಬರೋ ರೋಡ್ ಅಗದಿದ್ದಾರೆ, ಎಲ್ಲಾ ಹಾಳಾಗಿದೆ, ಮನೆ ಆಚೆ ಕಾಲಿಡ ನಡ್ಕೊಂಡು ಹೋಗಕ್ ಆಗಲ್ಲ, ಸ್ಪೇಸ್ ಇಲ್ಲ, ಅದು ಇದು. ಬಟ್ ಎಲ್ಲರೂ ನಾವ್ ಏನ್ ಬೆಳೆದಿದೀವೋ ನಮ್ಗೆಲ್ಲಾ ಜ್ಞಾಪಕ ಇದೆ, ಯಾವ್ದೋ ಒಂದು ಆ ಸುಂದರವಾದ ಬೆಂಗಳೂರಿದೆ, ಆ ಒಂದು ಐಡಿಲಿಕ್ ಬ್ಯಾಂಗ್ಳೂರ್, ಆ ನೊಸ್ಟಾಲ್ಜಿಯಾ ಅಂತೂ ಸಖತ್ತಾಗಿದೆ. ಸೊ ನೀವು ಅಷ್ಟ್ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತೀರ. ನಿಮಗೆ ಒಂದು ಈ 90s ಬೆಂಗಳೂರು ಇಲ್ಲ ಅರ್ಲಿ 2000s ಬೆಂಗಳೂರು ಅಂದ್ರೆ ಯಾವ ನೆನಪಲ್ಲಿ, ಯಾವ ಮಾರ್ಕರ್ಸ್ ನಿಮಗೆ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ? ಸೊ ಯೂಶಲಿ ಸ್ಲ್ಯಾಂಗ್ಲೂರಲ್ಲಿ ಯಾವ ಪೋಸ್ಟ್ ಹಾಕಿದ್ರೇನು ನಾನು ಏನ್ ನೋಟಿಸ್ ಮಾಡಿದೀನಿ ಅಂದ್ರೆ 90s ಬಗ್ಗೆ, ಇಲ್ಲಾಂದ್ರೆ ಗ್ರೋಯಿಂಗ್ ಅಪ್ ಇಯರ್ಸ್ ಬಗ್ಗೆ. ಬಿಕಾಸ್ ಐ ಗ್ರೂ ಅಪ್ ಇನ್ ದ 90s. ನಾನು ಬೇರೆಯವ್ರ ತರ ಏನು ಪ್ಲಾನ್ ಮಾಡ್ಕೊಂಡು ಹಾಕಲ್ಲ. ನನ್ನ ತಲೆಯಲ್ಲಿ ಏನ್ ಬರುತ್ತೋ, ವಾಟ್ ಎವರ್ ಐ ಆಮ್ ಮಿಸ್ಸಿಂಗ್, ವಾಟ್ ಎವರ್ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಲೈಫಲ್ಲಿ, ಅದನ್ನ ಹಾಕ್ತೀನಿ. ಬಟ್ ಸರ್ಪ್ರೈಸಿಂಗ್ಲಿ, ಸೊ ಐ ಥಿಂಕ್ ಮೋಸ್ಟ್ ಆಫ್ ದ ಫಾಲೋವರ್ಸ್ ಆರ್ ಆಲ್ಸೋ ನನ್ನ ಏಜ್ ಗ್ರೂಪ್ ಆರ್ ಲಿಟಲ್ ಯಂಗರ್. ಸೊ ದೇ ಕ್ಯಾನ್ ಫುಲ್ಲಿ ರಿಲೇಟ್ ಟು ಇಟ್. ಏನಾದ್ರು ನಾಸ್ಟಾಲ್ಜಿಯಾ ಬಗ್ಗೆ ಹಾಕ್ಬಿಟ್ರೆ ಸಾಕು, ಎಲ್ರು ವಿಲ್ ಬಿ ಲೈಕ್, ಓ ಮೈ ಗಾಡ್ ನನಗೂ ಇದಾಯ್ತು, ಇವನ್ ಐ ಯೂಸ್ ಟು ಡೂ ದಿಸ್. ನಾನು ರೆಡ್ ಹಾಕೊಂತ ಇರ್ಲಿಲ್ಲ, ಗುಳಿ ಬರ್ತಿತ್ತು. ಅಂಡ್ ಯು ನೋ, ಫಸ್ಟ್ I used to think it's only me or my cousin who were like that, but so many told me, oh, I'm scared of guli and all. So I told my mom and my brother who used to pull my leg. ಹೇಳ್ದೆ, ನೋಡು ರೆಡ್ ಗೂಳಿ ಇನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಓ, ನಿಮ್ಗೆ ಇದು ಗೊತ್ತಿರ್ಲಿಲ್ವಾ? ಸೊ ಮೂವೀಸ್ ಎಲ್ಲ ತೋರಿಸ್ತಾರಲ್ವಾ, ರೆಡ್ ಅಂದ್ರೆ ಸ್ವಲ್ಪ ಇಟ್ ಇನ್ಸ್ಟಿಗೇಟ್ ದ ಗೂಳಿ ಅಂಡ್ ಇಟ್ ಕಮ್ ಅಂಡ್ ಗುಮ್ಮು ಫೈಯು ಅಂತ. ಹಾ, ಸೊ ದೇ ಯೂಸ್ ಟು ಟೆಲ್ ರೆಡ್ ಹಾಕೋಬೇಡ ಅಂತ.
And so I used to be ಓ very ಏನ್ ಬಟ್ಟೆನಲ್ವೇ? but tell red, don't wear red, especially if you're going out. And when the ghoul, and whenever I used to take my ladybird cycle and go, and when ghoul used to come off, even if I was not wearing red, I used to freak out. ರೆಡ್ ಏನಾದ್ರು ಹಾಕೊಂಡ್ರೆ ಐ ಯೂಸ್ ಟು ಅವಾಯ್ಡ್ ಇಟ್, ಬಟ್ ರೆಡ್ ಏನಾದ್ರು ಹಾಕೊಂಡ್ಬಿಟ್ರೆ ಫುಲ್ ಭಯ, ಅಪ್ಪ ಫುಲ್ ಭಯ. ಮೈ ಬ್ರದರ್ ಯೂಸ್ ಟು ಪುಲ್ ಮೈ ಲೆಗ್, ಓಕೆ, ಓ ಗೂಳಿ ಬರ್ತಿದೆ ನೋಡೋನ್ ಬೇಕು ಅಂತ ಹಂಗ್ ಮಾಡ್ತಿದ್ದ. ಬಟ್ ವೆನ್ ಐ ಪುಟ್ ದಟ್ ಪೋಸ್ಟ್ ಅಂಡ್ ಎವ್ರಿ ಒನ್ ಸೆಡ್, ಓ ಐ ವಾಸ್ ಆಲ್ಸೋ ಲೈಕ್ ಯು, ಐ ವಾಸ್ ಲೈಕ್, ಅಪ್ಪ ಐ ಆಮ್ ನಾಟ್ ಅಲೋನ್. ಸೊ whenever I've posted something like that, I always notice that, I get a lot of response, and it's nice to relive alva whatever we experienced when growing up. To relive that is ಪ್ಯಾಂಡಮಿಕ್ ಆದ್ಮೇಲಂತೂ ವಾಪಸ್ ಓಡಾಟೋಗೋಣ ಆ ಒಂದು ಕಾಲಕ್ಕೆ ಅಂತ ಬಂದ್ಬಿಡುತ್ತೆ. ಅಂಡ್ ನೀವ್ ಹೇಳಿತರ ರೆಡ್ ಗೂಳಿ ಈಗ ಫುಲ್ ಉಲ್ಟಾ ಆಗಿದೆ ಅಲ್ವಾ? ಈಗ ಯಾರಾದ್ರೂ ರೆಡ್ ಹಾಕೊಳಕ್ ನಾಚಿಕೆ ಆದ್ರೆ, ಈವನ್ ಗೈಸ್, ಏನಪ್ಪಾ ಅಷ್ಟೊಂದ್ ನಾಚಿಕೆ, ಇಟ್ಸ್ ಜಸ್ಟ್ ಅ ರೆಡ್ ಶರ್ಟ್ ಅಲ್ವಾ ಇವತ್ತು. ಬಟ್ ಈಗ ರೆಡ್ ಸಿಗ್ನಿಫೈಸ್ RCB ಫಾರ್ ಮೀ. ಸೊ ಇವಾಗನು ಐ ಆಮ್ ಪ್ರಿಪೇರಿಂಗ್ ಫಾರ್ September 20th and I'm wearing red now. So I'm kidding, I'm not that obsessed. ಗುಳಿ ಬರಲ್ಲ. But who knows, knowing our luck, maybe this is the year. maybe. ಸೊ ಈ ತರ ಇನ್ನು ಸ್ವಲ್ಪ ಕಥೆಗಳು ಹೇಳ್ತೀರಾ? ನಂದು ಜಾಗಗಳು ಅಂತ ನನ್ ಮನ್ಸಲ್ಲಿ ಬಂದ್ರೆ, ಫಸ್ಟ್ ಆಫ್ ಆಲ್ ಎಲ್ಲ ಸ್ಟ್ಯಾಂಡರ್ಡ್, ಏನು ಟ್ರಾಫಿಕ್ ಇರ್ಲಿಲ್ಲ, ಒಂದೇ ಒಂದು ಅಂಬಾಸಿಡರ್ ಕಾರು, ಇಲ್ಲ ಒಂದ್ ಮಾರುತಿ ಸುಜುಕಿ ಕಾರು, ಇಲ್ಲ ತುಂಬಾ ಜನ ನಾವೆಲ್ಲ ಎದರ್ ಸ್ಕೂಟರ್ ಇಲ್ಲ ಬೈಕ್ ಮನೆಯಲ್ಲಿ. ಕಾರ್ ಅಂದ್ರೆ ಅದು ಬರೀ ಶ್ರೀಮಂತರಿಗೆ ಅಲ್ವಾ, ಇಲ್ಲ ಲಕ್ಕಿ ಆಗಿದ್ರೆ, ಇಲ್ಲ ಆಫೀಸಿಂದ ಏನೋ ಒಂದು ಅಲ್ವಾ. ಕಾರ್ ಇತ್ತು ನಮಗೆ, ಪ್ರೀಮಿಯರ್ 118 NE ಅಂತ ಕೇಳಿದೀರಾ ಕಾರ್ ಬಗ್ಗೆ? ಅದಿತ್ತು ನಮ್ಗೆ, ಡಾರ್ಕ್ ಬ್ಲೂ ಕಲರ್ ಇತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇನ್ ದ ವರ್ಲ್ಡ್ ಹ್ಯಾಡ್ ದಟ್ ಕಾರ್ ಅಪಾರ್ಟ್ ಫ್ರಮ್ ಅಸ್. ಇದು ಹ್ಯಾಂಡ್ ಗೇರ್, ಸ್ಟೀರಿಂಗ್ ವೀಲ್ ಹಿಂದೆ, ಐ ಡೋಂಟ್ ರಿಮೆಂಬರ್. ಓಕೆ, ಬಟ್ ಕಾರ್ ಅಲ್ಲಿ ಕೂತಿದೀನಿ ಅನ್ಸುತ್ತೆ. So we had that car and we had a red Maruti van. Okay. Yeah, I think 90s kids were kind of in a way special, or at least I live in the illusion that we are special, because we belong to a generation where we got a taste of both ansute. Like the pre-technology, pre-internet kind of thing also we grew up with. And then when we were growing up, internet came during like our late school, college days, at least personally for me. So I feel like we got a bit of both. So we got to see a bit of both worlds. ಹೌದು, ನಾವೆಲ್ಲ ಬೆಳ್ದಿರುವಾಗ ಲೈಕ್ ಬ್ಯಾಂಗ್ಳೂರ್ ಜರ್ನಿ ಹ್ಯಾಸ್ ಬಿನ್ ಅವರ್ ಜರ್ನಿ ಆಲ್ಸೋ ಅಲ್ವಾ? ಯಾಕಂದ್ರೆ ನೀವ್ ಹೇಳಿದ ತರಾನೇ ನನಗೂ ನನ್ನ 3310 ನೋಕಿಯಾ ಫೋನ್ ಜ್ಞಾಪಕ ಇದೆ. ಅದಕ್ಕೆ ಆಮೇಲೆ ಅನ್ ಆಕ್ಚುಯಲ್ ಸ್ಮಾರ್ಟ್ ಫೋನ್, ಆಂಡ್ರಾಯ್ಡ್ ಫೋನ್ ಅದೆಲ್ಲ. ಬಟ್ ದಟ್ ಇಸ್ ಸ್ಟಿಲ್ 2000. ಅದಕ್ ಮುಂಚೆ ವಾಪಸ್ ನಾವ್ 90s ಹೋದ್ರೆ ನನಗೆ ಆಲ್ಮೋಸ್ಟ್ ಒಂದು 3 ಥಿಂಗ್ಸ್, ಲೈಕ್ ಅಂಗಡಿಗಳು ಅಂದ್ರೆ ನನ್ ಮನ್ಸಿಗೆ 3 ಇಮಿಡಿಯೇಟ್ ಆಗಿ ಹೊಳಿತು ಯೋಚನೆ ಮಾಡುವಾಗ. ಒಂದು ಹಾಟ್ ಚಿಪ್ಸ್. ಫಸ್ಟ್ ಜಯನಗರ್ 4th ಬ್ಲಾಕ್ ಅಲ್ಲಿ ಒಂದು ಸ್ಪೆಷಲ್ ಹಾಟ್ ಚಿಪ್ಸ್ ಇತ್ತು. ಆಮೇಲೆ ಇರೋ ಬರೋ ಲೇಔಟ್ ಅಲ್ಲೆಲ್ಲ ಒಂದು ಹಾಟ್ ಚಿಪ್ಸ್ ಬಂದ್ಬಿಡ್ತು. ಬಸ್ ಸ್ಟಾಪ್ ಹತ್ರ ತಾನೆ? ಹೌದು, 4th ಬ್ಲಾಕ್ ಬಸ್ ಸ್ಟ್ಯಾಂಡ್ ಹತ್ರ. ಬಟ್ ಆಮೇಲೆ ಈಗ್ಲೂ ಇರಬಹುದು ಇದೆ. ಬಟ್ ಈಗ XYZ ಹಾಟ್ ಚಿಪ್ಸ್ ಅನ್ಬಿಟ್ಟು ಒಂದು 500 ಇದೆ ಅಲ್ವಾ ಊರಲ್ಲಿ? ಹೌದೌದು. ಬಟ್ ವಾಟ್ ಯು ಆರ್ ಟಾಕಿಂಗ್ ಅಬೌಟ್ ಇಸ್ ದಿ ಒರಿಜಿನಲ್ ಹಾಟ್ ಚಿಪ್ಸ್. ಹೌದು, ಹೌದು. ಬಟ್ ಈವನ್ ವೆನ್ ದೇ ಬಿಕೇಮ್ ಮೋರ್ ಕಾಮನ್, ಎಲ್ಲ ಒಂದೇ ಸಮಾನವಾಗಿ ಕಾಣಿಸ್ತಾ ಇತ್ತಲ್ವಾ? ಎಲ್ಲಾದ್ರಲ್ಲೂ ಅದೇ ಒಂದು ಆ ಚಿಪ್ಸಿನ ಗ್ಲಾಸ್ ಒಂದು ಬಾಕ್ಸ್ ಇರುತ್ತೆ, ಮುಂದೆ ಬೇರೆ ಬೇರೆ ತರದ ಫ್ರೈಮ್ಸ್ ಎಲ್ಲ ಸೇಮ್ ಟೈಪ್. ಒಂದೇನೋ ಪುದೀನಾ ಫ್ಲೇವರ್. ಸೊ ಫಾರ್ ಮೀ 3 ಥಿಂಗ್: ಹಾಟ್ ಚಿಪ್ಸ್, ಎರಡನೇದು ದರ್ಶಿನಿ, ಮೂರನೇದು ಅಯ್ಯಂಗಾರ್ ಬೇಕರಿ. ಸೊ ನನ್ ಮನ್ಸಲ್ಲಿ ಅಂಗಡಿ ಅಂತ ನಾನ್ ಯೋಚನೆ ಮಾಡಿದ್ರೆ ಈ 3 ನನಗೆ ಯಾವಾಗ್ಲೂ ಮನ್ಸಿಗೆ ಬರುತ್ತೆ. ಸೊ ನಿಮಗೆ ಅಂಗಡಿ ಅಂದ್ರೆ ನಿಮ್ ವಯಸ್ಸಲ್ಲಿ ನಿಮ್ಗೆ ಯಾವ್ದು? ನನಗೆ ಬಟರ್ ಸ್ಪಾಂಜ್. I mean butter sponge. Actually now I know that it's pronounced butter sponge, but when I was a kid we used to say butter sponge. So that's how we used to pronounce it. So ali butter sponge ali we used to get that some, what cake is that? Yeah, that plain, that yellow color plain cake. ಅದನ್ನ ಏನಂತಾರೆ ಈಗ? ಸ್ಪಂಜ್ ಕೇಕ್ ಅನ್ಬೋದು. ಅವಾಗ ಏನ್ ಅಂತ ಇದ್ವಿ? Yeah, I don't know what it was called. So that was my favorite. And Baswangudiyali, that was pretty much the only cake shop ಅನ್ಸುತ್ತೆ ಅವಾಗ. That point I grew up in Baswangudi. ಹೌದು. So it was very close to my house.
ಸೊ ಅದು ಅಂಡ್ ಅಲ್ಲಿ ಆಲ್ಮಂಡ್ ಟಾಫಿ ಅಂತ ಬರ್ತಿತ್ತು. ಡು ಯು ರಿಮೆಂಬರ್ ಇಟ್? ಹೇಳಿದ್ದೀನಿ. ನಂದು ಫೇವರೇಟ್ ಬಟರ್ ಸ್ಪಾಂಜ್ ಇಂದ ಬಟರ್ ಬಿಸ್ಕೆಟ್ಸ್. ಬೆಣ್ಣೆ ಬಿಸ್ಕೆಟ್. ಬೆಣ್ಣೆ ಬಿಸ್ಕೆಟ್. ಆಲ್ಮಂಡ್ ಟಾಫಿ ಕೇಮ್ ಮಚ್ ಲೇಟರ್, ಐ ಥಿಂಕ್. ಪಿಂಕ್ ಆರ್ ಯೆಲ್ಲೋ ರ್ಯಾಪರ್, ಪೇಪರ್ ರ್ಯಾಪರ್ ಅಲ್ಲಿ ರ್ಯಾಪ್ ಮಾಡ್ತಿದ್ರು. ಅಂಡ್ ಇಟ್ ವಾಸ್, ಐ ಮೀನ್ ಈಗ್ಲೂ ಸಿಗುತ್ತೆ. ಎಲ್ಲಿ ಸಿಗುತ್ತೋ ನಂಗೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಬಟರ್ ಸ್ಪಂಜ್ ಇಸ್ ಶಟ್ ನೌ. ಈಗ ಶಟ್ ಆಗಿದೆ ಅನ್ಸುತ್ತೆ. ಬಟ್ ಈಗ ಇನ್ನು ಸಾಕಷ್ಟು ಬಂದಿದೆಯಲ್ಲ, ಅದೇ ಲೆಗಸಿ ಹಸ್ ಬಿನ್ ಕಂಟಿನ್ಯೂಡ್. ಅಂಡ್ ಇನ್ನೂ ಒಂದಷ್ಟು ಕಡೆ ಅಯ್ಯಂಗಾರ್ ಬೇಕರಿ ಇನ್ನೂ ಇಳಿದಿವೆ. ಸೇಮ್ ವೆಜ್ ಪಪ್ಸ್, ಎಗ್ ಪಪ್ಸ್, ಸ್ಯಾಂಡ್ವಿಚ್. For me it was VB Bakery, again Baswangudi girl, no? So I think when I was a kid I used to think that South Bangalore is the only Bangalore. It was that. ಅದ್ ನಿಜ. ಸೌತ್ ಬ್ಯಾಂಗ್ಳೂರ್ ನಲ್ಲಿ ಇದ್ರೆ ಬೇರೆ ಅದನ್ನ ಸೆಂಟ್ರಲ್ ಬ್ಯಾಂಗ್ಳೂರ್ ಅದು ಏನೋ ಅದೇ MG ರೋಡ್, ಮಲ್ಲೇಶ್ವರ ಹೇಗೋ ಲೆಕ್ಕಕ್ ಬರುತ್ತೆ, ಆದ್ರೆ ಬಾಕಿ ಎಲ್ಲ ಬೇರೆ. ನಾನ್ ಆಕ್ಚುಲಿ ಜಯನಗರಲ್ಲಿ ಬೆಳೆದೆ. ಸೊ ನಾನು ವೆರಿ ಮಚ್ ಸೌತ್ ಬ್ಯಾಂಗ್ಳೂರ್ ಕಿಡ್. ಅಂಡ್ ಕೋರಮಂಗ್ಲ ಅಂತ ಏನೋ ಇದೆ, ಆ ದಿಕ್ಕಲ್ಲಿ ಹೋಗಬಹುದು ಅಂತಾನು ನನಗೆ ಗೊತ್ತಿರ್ಲಿಲ್ಲ. ಡೈರಿ ಸರ್ಕಲ್ ಅಲ್ಲಿ ಒಂದು ರೈಟ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ನನಗೆ. ಡೈರಿ ಸರ್ಕಲ್ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಕ್ರೈಸ್ಟ್ ಕಾಲೇಜ್ ಸೇರಿದ್ಮೇಲೆ ಗೊತ್ತಾಯ್ತು. 5 ವರ್ಷ ಅದೇ ಕಾಲೇಜ್ಗೆ ಹೋಗ್ತಾ ಇದ್ದೆ ಅಲ್ವಾ, ಅವಾಗ ಗೊತ್ತಾಯ್ತು ಡೈರಿ ಸರ್ಕಲ್ ಅಂದ್ರೆ ಏನು, ಕೋರಮಂಗ್ಲ ಅಂದ್ರೆ ಏನು, ಜ್ಯೋತಿ ನಿವಾಸ್ ಅಂತ ಒಂದಿದೆ, ಅಂಡ್ ಈ ತರ ಪ್ಲೇಸಸ್ ಇದೆ ಅಂತ ನನಗೆ ಕಾಲೇಜ್ PUC ಸೇರಿದ್ಮೇಲೆ ಗೊತ್ತಾಗಿತ್ತು. ಹೌದು. ಸೊ ಅದೇ ನಮ್ಮ ಬೆಂಗಳೂರು ಯಾವ್ದು ರಿಯಲ್ ಬ್ಯಾಂಗ್ಳೂರ್ ಅಂಡ್ ಆ ತರ ಡಿಬೇಟ್ ಇವತ್ತಿಗೂ ಇದೆ ಅಲ್ವಾ. ಇದು ರಿಯಲ್ ಬ್ಯಾಂಗ್ಳೂರ್, ಅದು ಫೇಕ್ ಬೆಂಗಳೂರು. ಎಸ್ಪೆಷಲಿ ನಾವು ಯಾವಪ್ಪ ದ ಆಕ್ಸೆಸ್ ಆಫ್ BTM, ಕೋರಮಂಗ್ಲ, ಇಂದಿರಾನಗರ್ ಅಂಡ್ ಬಿಯಾಂಡ್ ಇವತ್ತಿಗೂ ರಿಯಲ್ ಬ್ಯಾಂಗ್ಳೂರ್ ಅಲ್ಲ ಅಲ್ವಾ ತುಂಬಾ ಜನಕ್ಕೆ. ಸೊ ಈ ತರ ಅಂಗಡಿಗಳು, ನೀವು ಬಟರ್ ಸ್ಪಂಜ್ ಅಂದ್ರಿ, ಎನಿ ಅದರ್ಸ್ ಈ ತರ? I need to describe VB Bakery things to you. Like apart from Caravan, my favorite used to be bun jam. So bun madhyadalli that jam, oh my god, like heaven. And I don't know if this was in VB Bakery. There was one guy in Baswangudi somewhere. My dad, when he used to come from Angadi irodu, like most Bangaloreans, Chickpete alli. So while coming back, dad used to bread slice anta tarta idru. So it's like an open, just one piece, and then it's not like a sandwich, it's an open thing. On that you have onion and masala and all. Bread slice was my favorite and it was out of the world. ನಾನೇನೋ ಚಿಕ್ಕ ವಯಸ್ಸಲ್ಲಿ ಅದನ್ನೇ ಸ್ಯಾಂಡ್ವಿಚ್ ಅಂತ ಕರಿತಾ ಇದ್ದೆ. ಅದೇ ದಟ್ ಓಪನ್ ಸ್ಯಾಂಡ್ವಿಚ್. Now it is an open sandwich. Now it's called open sandwich. Yeah. So all these fancy names. ಇನ್ನೊಂದು ಇದು 90s ಅಲ್ಲ, ನಾನು ಇನ್ನು ಸ್ವಲ್ಪ ಆದ್ಮೇಲೆ 2000s ಅಲ್ಲಿ ಹಾತ್ವಾರ್ ಬೇಕರಿ ನಿಮ್ಮ ಬಸವನಗುಡಿ ಹತ್ರ, ಬುಲ್ ಟೆಂಪಲ್ ರೋಡ್. ತುಂಬಾ ವರ್ಷ ಆಗೋಯ್ತು ಮುಚ್ಚೋಗಿ. ಬಟ್ ಅಲ್ಲಿ ಇದೇ ತರ ಈ ಸ್ಟ್ಯಾಂಡರ್ಡ್ ಈ ಬ್ರೆಡ್ ಸ್ಲೈಸ್ಗೆ ಅದೊಂದು ಏನು, ಅದು ತುಂಬಾ ಸತಿ ₹1, ₹2 ಸಿಗ್ತಾ ಇತ್ತು ಅನ್ಸುತ್ತೆ ಆ ಬ್ರೆಡ್ ಸ್ಲೈಸ್ ಒಂದ್ ಕಾಲದಲ್ಲಿ. ಇವರು ಹಾತ್ವಾರ್ಸ್ ಅವರು ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋದ್ರು, ಬ್ರೆಡ್ ಪಿಜ್ಜಾ ಅಂತ. ಇನ್ನು ಸ್ವಲ್ಪ ಅಗಲವಾದ ಬ್ರೆಡ್, ಒಂದು ಆಲ್ಮೋಸ್ಟ್ ಒಂದು 1 ಇಂಚ್ ಥಿಕ್, ಅದ್ರ ಮೇಲೆ ಇನ್ನು ಸ್ವಲ್ಪ ಪಿಜ್ಜಾ ತರ ಹೆಸರಿಗೆ. ನಮಗೆ ಪಿಜ್ಜಾ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಅಲ್ವಾ, ನೀಲ್ಗಿರಿ ಏನೋ ಒಂದು ಪಿಜ್ಜಾ. ಪಿಜ್ಜಾ ಅಲ್ಲ, ಪಿಜ್ಜಾ. ಸೊ ಆ ಪಿಜ್ಜಾ, ಬ್ರೆಡ್ ಪಿಜ್ಜಾ ₹5. ಸೊ ಪಫ್ ಸಮಾನವಾಗಿ, ಅಂದ್ರೆ ಅದು ಹೈ ಲೆವೆಲ್ ಇರ್ಬೇಕು. ಸೊ ಚೀಸ್ ಇತ್ತಾ ಇಲ್ವಾ ಅಂತ ಎಲ್ಲ ಮರ್ತೋಗಿದ್ದೀನಿ. ಬಟ್ ಯಾವಾಗ್ಲೂ ಏನೋ ಒಂದು ಗ್ರೀನ್ ಒಂದಷ್ಟು ಹಾಕಿ ಅದನ್ನ ಬೇಕ್ ಮಾಡಿರೋರು, ಒಂದೇ ಒಂದು ಟೊಮೆಟೊ ಸ್ಲೈಸ್. ಸೊ ಚಂದವಾಗಿತ್ತು. ಆ ಕಾಲದಲ್ಲಂತೂ ಫೋನ್ ಎಲ್ಲ ಇರ್ಲಿಲ್ಲ, ಸೊ ಫೋನ್ ಕ್ಯಾಮೆರಾ ಎಲ್ಲ ಇರ್ಲಿಲ್ಲ, ಸೊ ಏನು ಫೋಟೋ ಇಲ್ಲ. ಬಟ್ ಅದಂತೂ ಚೆನ್ನಾಗಿ ನೆನಪಿದೆ. I think that's why we used to enjoy more, because we used to live in the moment and not get distracted by our phones. ಅದೇ this nostalgia. Any other thoughts you have that colored that era? ನಿಮಗೆ ನೀವ್ ಥಾಟ್ಸ್ ಅಂದ್ರೆ ನನಗೆ ಫುಡ್ಡೇ ನೆನಪು ಬರುತ್ತೆ. ಸರಿ, ಮತ್ತೆ ನಾವು ಬರೀ ಊಟದ ಬಗ್ಗೆ ಮಾತಾಡೋಣ. ಊಟದ ಬಗ್ಗೆ ನಾವ್ ಒಂದ್ ಹೇಳ್ಬೇಕು. ನನಗೆ ಫಸ್ಟ್ ಟೈಮ್ ನಾನ್ ಪಾನಿಪುರಿ ಆಲೂ ಜೊತೆ ತಿಂದಿದ್ದು ತುಂಬಾ ಲೇಟು. ಅಂದ್ರೆ ಅದೇ ಈಗ ನಾವು ಎಲ್ಲಾ ಪಾನಿಪುರಿ ವಾಲ ಹೇಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡ್ ಮಾಡ್ತಾರೋ
ಅದನ್ನ ಅದು ಬೆಂಗಳೂರಿಗೆ ಬಂದು ತುಂಬಾ ವರ್ಷ ನಾನು ಟ್ರೈಯೇ ಮಾಡಿರ್ಲಿಲ್ಲ. ನಾನ್ ಚಿಕ್ಕ ವಯಸ್ಸಲ್ಲಿ ಪಾನಿಪುರಿ ಫಸ್ಟ್ ಆಫ್ ಆಲ್ ತಿನ್ಬಾರ್ದು. ನೀವು ಚಾಟ್ ಹೋಗಿ ತಿಂದ್ರೆ ಬೇರೆ ತಿನ್ನು, ಪಾನಿ ಮಾತ್ರ ತಗೋಬೇಡ, ಅದು ವರ್ಸ್ಟ್ ಅಂತ ಅದೊಂದಿತ್ತು. ಹಿಂಗೇನೋ ಇದು ಫುಡ್ ಪಾಯ್ಸನಿಂಗ್ ಬಂದ್ಬಿಡುತ್ತೆ ಅಂತ. ಅದಕ್ಕೆ ನಮ್ಮ ಮನೆಯಲ್ಲಿ ಜಾಸ್ತಿ ಪಾನಿಪುರಿ ಆಚೆ ತಿನ್ನೋದು. ದಟ್ಸ್ ವೈ ಐ ಡೋಂಟ್ ನೋ ದಟ್ ಅನಾಲಿಸಿಸ್ ದಟ್ ಯು ಟೋಲ್ಡ್ ಮಿ ಅಬೌಟ್. ಬಟ್ ಆ ಪಾನಿಪುರಿಲಿ ನಮ್ ಬೆಂಗಳೂರು ಪಾನಿಪುರಿ ಬಟಾಣಿ ಈರುಳ್ಳಿ ಅಂಡ್ ತುಂಬಾ ಸತಿ ಹಾಟ್ ಪಾನಿ ಅಂಡ್ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಡ್ತಾ ಇದ್ರು 1 by 1 ಪ್ಲೇಟ್ ಇರ್ತಾ ಇತ್ತು. ಈಗ ಸಣ್ಣ ಒಂದು ಟೋಕ್ರಿ ಇಲ್ಲ ಒಂದು ಸಣ್ಣ ಕಪ್ಪು ಕೈಯಲ್ಲಿ ಮಾಡ್ತಾ ಇದ್ವಿ. ಅದಾದ್ರೆ ನಮ್ ಬೆಂಗಳೂರು ಸ್ಟೈಲ್ ಒಂದ್ ಸ್ಪೂನು, ಒಂದ್ ಸ್ಮಾಲ್ ಪ್ಲೇಟ್, 1 by 1 ಹಾಟ್ ಪಾನಿಪುರಿ ಬರ್ತಾ ಇತ್ತು. ಆಲೂ ಅಂತೂ ಇರ್ಲಿಲ್ಲ. They used to give in a plate, but I feel like much later I got introduced to ಒಂದೊಂದೇ ಕೊಡೋದು. I thought that's more North Indian, ಒಂದೊಂದೇ ನಾನ್ ನೋಡಿರೋದು ಗಾಡಿಲ್ ಆತರ ಇತ್ತು. ದರ್ಶಿನಿ ಪಕ್ಕ ಇರೋ ಚಾಟ್ ಸ್ಟ್ಯಾಂಡ್ ಅಲ್ಲಿ ಪ್ಲೇಟ್ ಅಲ್ಲಿ ಕೊಡ್ತಾ ಇದ್ರು. ತುಂಬಾ ಸತಿ ಪ್ಲೇಟ್ ಅಲ್ಲಿ ಮೇಕ್ ಇಟ್ ಡೂ ಇಟ್ ಯುವರ್ ಸೆಲ್ಫ್ ಸ್ಟೈಲ್ ಅಲ್ಲೂ ಕೊಡ್ತಾ ಇದ್ರು. ಆವಾಗ ಏನಪ್ಪಾ ನಾವು ದುಡ್ಡು ಕೊಡ್ತಾ ಇದೀವಿ, ನಾವೇ ಇದನ್ನ ಅಸೆಂಬಲ್ ಮಾಡ್ಬೇಕಾ ಅಂತಾನು ಒಂದು ಡೂ ಇಟ್ ಯುವರ್ ಸೆಲ್ಫ್ ಸ್ಟೈಲ್ ಅಂದ್ರೆ ಎಲ್ಲ ಬಟಾಣಿ 1 ಕಪ್, ಈರುಳ್ಳಿ 1 ಕಪ್, ಬೇರೆ 1 ಕಪ್, ಎಲ್ಲ ಪಾನಿ ಸೆಪರೇಟ್, ಪುರಿಗಳು ಸೆಪರೇಟ್, ನೀವೇ ಅಸೆಂಬಲ್ ಮಾಡಿ ತಿನ್ನೋದಲ್ವಾ? ಆತರ. ಓ ಕರೆಕ್ಟ್. ಓಕೆ, ಸೊ ಆಲೂ ಕೇಮ್ ಇನ್ ಮಚ್ ಲೇಟರ್ ಯು ಆರ್ ಸೇಯಿಂಗ್. ನನ್ ನೆನಪಲ್ಲಿ ನನ್ ಜೀವನದಲ್ಲಿ. ಸೊ ಫಾರ್ ಮೀ ಐ ಡಿಡ್ಂಟ್ ಇವನ್ ನೋ ಸೂಕಾ ಪೂರಿ ಅಂತ ಕೇಳಿದೀರಾ? ಲಾಸ್ಟ್ ಅಲ್ಲಿ ಈಗ ಕೇಳಿದೀನಿ ನಾನು ಅಷ್ಟೇ. ಒನ್ಸ್ ಐ ಸ್ಟಾರ್ಟ್ ಹ್ಯಾಂಗಿಂಗ್ ಔಟ್ ವಿತ್ ಮೈ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಅಂಡ್ ದೇ ಯೂಸ್ ಟು ಸೇ ಲಾಸ್ಟ್ ಅಲ್ಲಿ ಭಯ್ಯ ಸೂಕಾ ಪೂರಿ ದೇದು. ಆಮೇಲೆ ಏನದು ಅಂತಾನೆ ನಂಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ನನಗೆ ಅದು ತುಂಬಾ ಇಷ್ಟ. ಲಾಸ್ಟ್ ಅಲ್ಲಿ ಕೊಡ್ತಾರಲ್ವಾ, ಒಂಥರಾ ಫ್ಲೇವರ್ ಆಗ್ತಾರದು, ಗರಂ ಮಸಾಲಾ ಟೈಪ್, ಚಾಟ್ ಮಸಾಲಾ, ದಟ್ ವಿಲ್ ಬಿ ವೆರಿ ನೈಸ್. Like you said, this food poisoning story only stopped my family from having pani puri outside, but masala puri we used to have. And illi I don't know if you've heard of this, what is the name of that area? It's near that race course area, Gullus Chat anta one jaga. Have you heard of it? ನಾನ್ ಗುಲ್ಲೂಸ್ ಚಾಟ್ ಮೇ ಬಿ ಒಂದು 2010 ಹೋಗಿ ನೋಡ್ದೆ, ಹೋಗಿ ತಿಂದೆ, ಸಕಲಾಗಿತ್ತು. ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. Because when I put it online, some people were like it's overrated, but at that point that area ali Gullu's famous. We had a family friend who used to stay there, so we used to go meet them and all of us used to go to Gullu's. And I think they had some cutlet chat or something like that. Cutlet chat and ತುಂಬಾ ಈ ಫ್ರೈಮ್ಸ್, ಬೇರೆ ಬೇರೆ ತರ ಬೋಟಿ, whatever other fried items ಅದ್ರಲ್ಲೆಲ್ಲ ಚಾಟ್ ಮಾಡೋರು. ಹಂಗೆ ಒಂದ್ ಜ್ಞಾಪಕ ಇದೆ, ಇದು ಗುಲ್ಲೂಸ್ ಚಾಟ ಇಲ್ಲ ಮಲ್ಲೇಶ್ವರಂ ಇನ್ನೊಂದ್ ಕಡೆ ಗೌಡ್ರ ಸ್ಪೆಷಲ್ ಅಂತಾನು ಒಂದ್ ಬರ್ತಾ ಇತ್ತು. ಬೇರೆ ಏನೋ ಕೊಳಬೆ ತರ ಯಾವ್ದೋ ಒಂದು ಫ್ರೈಡ್ ಐಟಮ್, ಅದ್ರ ಮೇಲೆ ಮಸಾಲ ಇದೆಲ್ಲ ಹಾಕಿ ಮಸಾಲ ಪುರಿ, ಬಟ್ ಇನ್ಸ್ಟೆಡ್ ಆಫ್ ರೆಗ್ಯುಲರ್ ಇದು ಬೇರೆ ಏನೋ. ಬಟ್ ಓವರ್ ರೇಟೆಡ್ ಹೇಳಿದ್ದು ನಾವ್ ಆಕ್ಚುಲಿ ನಾನ್ ಯೋಚನೆ ಮಾಡ್ತಾ ಇದ್ದೀನಿ, ಇವತ್ತಿಗೂ ಜನ ನನಗೆ ಕಲ್ಲೆಸಿಬಹುದು ಈ ನಾನು ಕಾಮೆಂಟ್ ಹೇಳಿದ್ಮೇಲೆ, ಬಟ್ ಇವತ್ತಿಗೂ ನಾನ್ ನೋಡ್ತೀನಿ CTR, MTR, ಆವಾಗಿನ ಕಾಲದ್ದು ನಮ್ಮ ವಿದ್ಯಾರ್ಥಿ ಭವನ ಎಲ್ಲಾನು ಸ್ವಲ್ಪ ಓವರ್ ರೇಟೆಡ್ ಅನ್ಸುತ್ತೆ ಇವತ್ತು ನನಗಂತೂ. ನೊಸ್ಟಾಲ್ಜಿಯಾ ಇದೆ, ಎಂಜಾಯ್ಮೆಂಟ್ ಇದೆ, ಹಿಂದೆ ಹೋಗ್ ಎಂಜಾಯ್ ಮಾಡಿದ್ದು. ಇವತ್ ಹೋಗ್ ನಾನ್ ಮೇ ಬಿ ವಯಸ್ಸಾಗಿದೆ ಅನ್ಸುತ್ತೆ ನನಗಷ್ಟೇ. ಅಯ್ಯೋ ಇಷ್ಟೊಂದ್ ಜಿಡ್ಡಿದೆಯಲ್ಲಪ್ಪ, ಇಷ್ಟೊಂದ್ ಎಣ್ಣೆ ಇದೆಯಲ್ಲಪ್ಪ, ಹೆಂಗಪ್ಪ ತಿನ್ನೋದು. That's true. Thank God you didn't mention Brahmins in that, otherwise personal attack ಆಗ್ತಿತ್ತು. So ಅಲ್ಲೇನ್ ಎಣ್ಣೆ ಇಲ್ಲ ಇವತ್ತಿಗೂ. ಒಳ್ಳೆ ಚಟ್ನಿ, ಒಳ್ಳೆ ಇಡ್ಲಿ, ವಡೆಯಲ್ಲಿ ಎಣ್ಣೆ ಇದ್ರೆ ಪರವಾಗಿಲ್ಲ. Do you know, I'm hungry now. I'm supremely hungry after discussing all this. ಹೇಳಿದ್ರೆ ನಾವು 4:15 ಮಾಡ್ತಾ ಇದೀವಿ, ಸೊ ಈವ್ನಿಂಗ್ ಸ್ನಾಕ್ ಟೈಮು. ನಿಮ್ ಮೊದಲನೇ ದರ್ಶಿನಿ ಯಾವ್ದು? ನೀವಂತೂ ಬಸವನಗುಡಿಲಿ ಬೆಳ್ದಿದ್ದು, ದರ್ಶಿನಿ ಸೆಂಟ್ರಲ್ ಅಲ್ವಾ ನಿಮ್ದು? ಸೊ UD ಇರ್ತಿತ್ತು, ಉಪಾರ ದರ್ಶಿನಿ, ದಟ್ ಇಸ್ ಗಾಂಧಿ ಬಜಾರ್ ಏರಿಯಾ ಅಲ್ವಾ. ಬಟ್ ನಾನ್ ಅಷ್ಟೊಂದು ಹೋಗ್ತಾ ಇರ್ಲಿಲ್ಲ. ಐ ನೆವರ್ ವಾಸ್ ರಿಯಲಿ ಅ ಫ್ಯಾನ್ ಆಫ್ ದಿಸ್. ಅಲ್ಲಿ UD ಎಲ್ಲ ಇಸ್ ಫೇಮಸ್ ಫಾರ್ ಇಡ್ಲಿ, ವಡಾ, ಸಾಂಬಾರ್. ನಾನೇನ್ ಅಷ್ಟೊಂದು ವಡಾ ಸಾಂಬಾರ್ ಆಚೆ ಜಾಸ್ತಿ ತಿಂತಾ ಇರ್ಲಿಲ್ಲ. ಅಪ್ಪ ತುಂಬಾ ತಿಂತಾ ಇದ್ರು. ನಮ್ಮ ಮನೆ ರೋಡ್ ಎಂಡ್ ಅಲ್ಲಿ ಒಂದಿತ್ತು, ಕೃಷ್ಣ ಸಮಥಿಂಗ್, ನನಗೆ ಫುಲ್ ಹೆಸರು ನೆನಪಿಲ್ಲ. ಇಟ್ಸ್ ಆಲ್ ಚೇಂಜ್ ನೌ. ಇಟ್ಸ್ ಬಿನ್ ರೀಪ್ಲೇಸ್ ಬೈ ಅ ಕಾರ್ನರ್ ಹೌಸ್ ನೌ. Okay. So Krishna something and ಇನ್ನೊಂದು ಇರ್ತಿತ್ತು, I forgot the name. ದರ್ಶಿನಿ ಜೊತೆ KR ರೋಡ್ ಅಲ್ಲಿ ಒಂದು ಕೆಫೆ ಶ್ರೀ ಅಂತ ಒಂದು ಬಂತು, ಅದೇ ಜಾಗದಲ್ಲಿ. Cafe Shri. Wait. Cafe Shri was at the end of my street, and full end. KR ರೋಡ್ ಅಲ್ವಾ, ಕೊನೆ ಸರ್ಕಲ್ ಹತ್ರ.
Yeah. ಈಗ ಫ್ಲೈಓವರ್ ಎಲ್ಲ ಬಂದಿದೆ. Correct, Cafe Shri, you're absolutely right. Correct. And they later changed it to something else. ಹೌದು. So Cafe Shri was the regular. So Cafe Shri pakkadalli one competition open agaitu after a couple of years. And then everybody, Cafe Shri loyalists, they all went off to that pakkad place and we were feeling so bad for them. So what these people did, Cafe Shri people renovated their entire thing and revamped it, and they competed with the other people. So the crowd was equally distributed after that. So Darshini was Baswangudi edition. Yeah. Darshini was. ನನಗಿನ್ನು ಜ್ಞಾಪಕ ಇದೆ, ಜಯನಗರ್ ಅಲ್ಲಿ ಕೂಲ್ ಜಾಯಿಂಟ್ ಬಂದಾಗ ಏನಪ್ಪಾ ಇದು ಗ್ರಿಲ್ಡ್ Cool ಸ್ಯಾಂಡ್ವಿಚ್, joint. Yeah, 3 ಲೆವೆಲ್ ಸ್ಯಾಂಡ್ವಿಚ್ ಏನೋ ಗ್ರಿಲ್ ಮಾಡ್ತಾರೆ, ಅದ್ರಲ್ಲಿ ಚೀಸ್ ಇದೆ. correct. ಅದು ಒಂದ್ ಕಡೆ ನೀವು 10 ಗಂಟೆಗೆ ಹೋದ್ರೇನು ಜನ ಅಲ್ಲಿ ಆಚೆ ನಿಂತ್ಕೊಂಡ್ ತಿಂತಾ ಇದ್ರು. ಅಂಡ್ ಫಲೂದಾ, ಮಿಲ್ಕ್ ಶೇಕ್, ಐಸ್ ಕ್ರೀಮ್ Gudbad. ಅದೆಲ್ಲ ಬೇರೆ, ಬಟ್ ಆ ಗ್ರಿಲ್ಡ್ ಸ್ಯಾಂಡ್ವಿಚ್ ಮಾತ್ರ ಫಸ್ಟ್ ಟೈಮ್. Ultimate, I agree. Cool joint, adu grill admele those lines. I had never eaten something like that. Yeah, and Cool Joint was the ultimate now college alli iddagella, and then we used to take a bus to Jayanagar, no? So Cool Joint was the place. ನಿಜ. ಐಕ್ಯತಾ ಅವರ ಜೊತೆ ನಮ್ಮ ಹರಟೆ ಮುಂದುವರಿಸೋಣ ಒಂದು ಸಣ್ಣ ಬ್ರೇಕಿನ ನಂತರ. ಕೇಳುಗರೆ ನಮಸ್ಕಾರ. ನಮ್ಮ ತಲೆಹರಟೆ ಪಾಡ್ಕಾಸ್ಟ್ ನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು 1 ನಿಮಿಷ ತಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲೋ ಇಲ್ಲ ವಾಟ್ಸ್ಆಪ್ ಅಲ್ಲೋ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ. ಐಟ್ಯೂನ್ಸ್ ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ನೀವು ಕೇಳ್ತಾ ಇದ್ರೆ ದಯವಿಟ್ಟು 1 ರೇಟಿಂಗ್ ಮತ್ತು ರಿವ್ಯೂ ನೀಡಿ, ನಮಗೆ ತುಂಬಾನೇ ಸಹಾಯವಾಗುತ್ತೆ. ಮತ್ತು ಕೇಳುಗರೆ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ತಕ್ಷಶೀಲಾ ಇನ್ಸ್ಟಿಟ್ಯೂಷನ್ ಮತ್ತು IPSMF ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಇವರಿನ ಸಹಾಯದಿಂದ ಸಾಧ್ಯವಾಗಿದೆ. ಅವರಿಗೆ ನಮ್ಮ ಧನ್ಯವಾದ. Hey everybody, it's been another great week on the IVM Podcast Network. Are the great values of our Constitution meant to be talked about by great men but not lived? On the longest Constitution, Priya tells us about domestic violence laws in India and the many kinds of violence inflicted on women. Here's a fun conversation about online dating apps on Cyrus Says, as Cyrus is joined by Snehal Kanor, co-founder and CEO of Truly Madly. On the Wire Talk, Siddharth is in discussion with Audrey Trishke, historian of South Asia and associate professor at Rutgers University. They discuss troll culture and the hate she received for her allegedly anti-Hindu views. On Audiogan, Kedar and Abhineet get some design perspective from Navneet Nair, director of design at PhonePe. And on Tere Mere Raste, Keshu takes us to Hyderabad, a melting pot of cuisine and culture. Do follow us on social media. We're IVM Podcast on Twitter, Facebook, Instagram, and LinkedIn. And remember, if you're enjoying this show or any of our other shows for that matter, please do tell a friend. That is the most helpful thing that you could do to help us out. And finally, this week, we'd like to thank our sponsors on the network, Cred, Bank of Baroda, Quarter, CoinSwitch, Kuber, and Intel vPro. We really do appreciate the support. This is what makes it possible. ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ಈ ಎಪಿಸೋಡ್ ಕೇಳಿದ್ಮೇಲೆ ಖಂಡಿತ ನೀವು ಐಕ್ಯತಾ ಅವರ ಸ್ಲ್ಯಾಂಗಲೂರು ಇನ್ಸ್ಟಾಗ್ರಾಮ್ಗೆ ಮರೀದೆ ಹೋಗಿ ಫಾಲೋ ಮಾಡಿ. ಐಕ್ಯತಾ ಅವರೇ, ನಾನ್ ನಮ್ಮ ಎಪಿಸೋಡ್ ಪ್ಲಾನ್ ಮಾಡೋಣ ಅಂದ್ರೆ ಅಜೆಂಡಾ ದೊಡ್ಡದಾಗ ಹಾಕೊಂಡ್ಬಿಟ್ಟೆ. ಬಟ್ ನೀವ್ ಹೇಳಿದ ತರ ನಿಜ, ನಾವ್ ಬರೀ ಬೆಂಗಳೂರಿನ ನೊಸ್ಟಾಲ್ಜಿಯಾ ಊಟ ಇಲ್ಲ ತಿಂಡಿ ಬಗ್ಗೆ ಮಾತಾಡಿದ್ರೇನೆ ಅದಕ್ಕೆ ಒಂದು ಎಪಿಸೋಡ್ ಬೇಕಾಗತ್ತೆ. ಸೊ ವಿ ಶುಡ್ ಡೂ ಜಸ್ಟಿಸ್. ಸೊ ಅದೇ ಒಂದು ಊಟದ ಬಗ್ಗೆ ಇಲ್ಲ ತಿಂಡಿ ಬಗ್ಗೆ ಮಾತಾಡುವಾಗ ಬೆಂಗಳೂರಿನವ್ರಿಗೆ ಸಿಟ್ಟು ಬರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವು? ಬೆಂಗಳೂರಿನವ್ರಿಗೆ ಸಿಟ್ಟು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕನ್ನಡ್. Do not skip the A. I mean, see, I am aware that ಹಿಂದಿಯಲ್ಲಿ ಸ್ವಲ್ಪ ಲಾಸ್ಟ್ ಲೆಟರ್ ತೆಗೆದ್ಬಿಟ್ಟು ಹೇಳೋದು, that's a pronunciation. But even after you correct them, if they continue to say Kannad, that gets in fact, even my first meme itself, I started off Slangaluru with that. I don't know if you've seen that. You know, you've seen that Batman design, right? Kannada alva Gubald Kannada. So, like, okay, you're ignorant. Then if I correct you and if you continue saying, oh, you speak Kannada at home, I'm like, don't. Just don't. That is one. That's an eternal thing. ಆ ಕನ್ನಡಲ್ಲಿ ನನಗೆ ಇನ್ನೊಂದ್ ತೊಂದರೆ ಇದೆ. ತುಂಬಾ ಜನ ಇದು ಕನ್ನಡ ಅಲ್ಲ ಕನ್ನಡ ಅಂದ್ರೆ ಜನ ಕನ್ನಡ ಅಂತಾರೆ. ಅದು ಇಲ್ಲಪ್ಪ, ಅದು ಬರೀ ಡಾ. ಅದು ಅದರಲ್ಲಿ ಏನು ಎಕ್ಸ್ಟ್ರಾ ಹಾ ಢಾ ಲೈಕ್ ಕನ್ನಡ ಒಂದು ಅದೇನೋ ದೀರ್ಘ. Maybe Sanskrit enthusiasts or something. ಸಂಸ್ಕೃತನೂ ಅಲ್ಲ ಇದು. ಹಿಂದಿನಲ್ಲಿ ಕನ್ನಡ ಆಕ್ಚುಲಿ ಬರೆಯುವಾಗ ಡಾ ಹಾಕಿ ಕೆಳಗೆ ಒಂದು ಚುಕ್ಕಿ ಹಾಕ್ತಾರೆ.
Oh. ಹಿಂದಿನಲ್ಲಿ ಕನ್ನಡ ಬರೆಯುವಾಗ. ಸೊ ತುಂಬಾ ಜನರ ಮನ್ಸಲ್ಲಿ ಕನ್ನಡ ಅಂತ ಬರುತ್ತೆ ಅಂಡ್ ಇಲ್ಲ, ಅದು ಬರೀ ಅದ್ರಲ್ಲಿ ಏನು ಅಷ್ಟೊಂದು ಏನು ಎಂಫಸಿಸ್ ಎಲ್ಲ ಇಲ್ಲ, ಜಸ್ಟ್ ಕನ್ನಡ. ಎಷ್ಟು ಸುಂದರವಾಗಿ ಸಿಂಪಲ್ ಆಗಿ ಹೇಳ್ಬೋದು ಕನ್ನಡ. ಮೀನಿಂಗು ಎಲ್ಲ ಎಂಫಸಿಸ್ ಎಲ್ಲ ಚೇಂಜ್ ಆಗೋಗುತ್ತೆ. ಬಟ್ ನಿಜ ಶುರು ಮಾಡೋದು ಅಲ್ಲಿಂದ. ಆದ್ರೆ ಊಟಕ್ ಬಂದ್ರೆ ಸಾಕಷ್ಟು ಫೈಟ್ ಇದೆ ಅಲ್ವಾ? ಬೆಂಗಳೂರಲ್ಲೇ CTR ವರ್ಸಸ್ ವಿದ್ಯಾರ್ಥಿ ಭವನ್ 30 ವರ್ಷದಿಂದ ಜನ ಜಗಳ ಆಡ್ತಾ ಇದಾರಲ್ವಾ? So, I mean, again, I know we came back to food, but before we go on to that, before I forget, I forgot to add VV-Puram capsicum bhaji. So, can you please add this? Yes, because Tindi definitely. Bidi is my favorite, all-time favorite. Basavangudi andre, you go there, you have idli, you have dosa, but mostly capsicum bhaji and baby corn used to be there. ಬಟ್ ಊಟದ್ರಲ್ಲೇ ಸಾಂಬಾರ್. Sambar, yeah. Sambar is another pet peeve. Not as much as Kannad, but still. Sambar. Oh, idli sambar, let's have. Okay, some people, like I again said, Eshton Janak pronunciation barde irbohudu. But if you've born and brought up in Bangalore and you say sambar, and I'm like, come on. So I'm not quick to judge people, or like, but then if you have told them and they still continue doing it, so that's damn annoying. Sambar ಅನ್ನೋದು ತುಂಬಾ ಇರಿಟೇಷನ್ ಆಗುತ್ತೆ. ಕನ್ನಡ ಬರೋದ್ ಬೇಕಾಗಿಲ್ಲ, ಕನ್ನಡ ಅಂತ ಹೇಳಿ ಸಾಂಬಾರ್ ಅಂತ ಹೇಳಿ ಸಾಕು ಅಲ್ವಾ? ಬಟ್ ಈ ತರ ನಾವು ಸ್ವೇರ್ ವರ್ಡ್ಸ್ ಅಂತ ಮಾತಾಡುವಾಗ ನಿಮ್ಮ ಚಾನೆಲ್ ಅಲ್ಲಿ ನಾನ್ ನೋಡಿ, ಇದು ಹೈ ಲೆವೆಲ್ ಸ್ವೇರ್ ವರ್ಡ್ ಈ ತರ ಎಕ್ಸ್ಪ್ಲಿಸಿಟ್ ಅಂತಾನೂ ಅಲ್ಲ, ಜಸ್ಟ್ ಸಿಂಪಲ್ ಗುಲ್ಡು. ನಿಮ್ ಚಾನೆಲ್ ಗುಲ್ಡು is not a swear word, come on. ಬಟ್ ಗುಲ್ಡು ಗೂಬೆ ಆ ಜಾತಿಗೆ ಸೇರಿದ್ದಲ್ವಾ? Yeah, it's not we use it for friends. ಗುಲ್ಡು ಏನು ಅರ್ಥ ಆಗಲ್ವಾ ನಿನ್ಗೆ? ಗೂಬೆ ಗೂಬಾಳ್ ಆತರ. ಅದು ನಮ್ಮ ಇನ್ಫ್ಲೆಕ್ಷನ್ ಮೇಲೆ ಹೋಗುತ್ತಲ್ವಾ? ಅದನ್ನ ನಾವು ಪ್ರಿಯವಾಗಿ ಹೇಳ್ತಾ ಇದೀವಾ, ಉಗೀತಾ ಹೇಳ್ತಾ ಇದೀವಾ, ಹೇಗೆ ಅಂತ. ಗುಲ್ಡು ಸುಮ್ನಿರು ಅಂತಾನು ಹೇಳ್ಬೋದು. ಬಟ್ ನಿಮ್ಮ ಚಾನೆಲ್ ಅಲ್ಲಿ ನೋಡಿದ್ಮೇಲೆ ನಂಗೆ 20 ವರ್ಷ ಆದ್ಮೇಲೆ ಜ್ಞಾಪಕ ಬಂತು, ಈ ಗುಲ್ಟುನು ಯೂಸ್ ಮಾಡ್ತಾ ಇದ್ವಿ ಅಲ್ವಾ ಅಂತ. So coming to words andre, first I'll stick to the common words that we use. Most common that I use is yappa, and I think the beauty of yappa is it is so versatile. I even wrote a blog post about it. Benedict Cumberbatch na Sherlock al nodovaga yappa, he's so hot. That is one. Or if someone is eating something in a very dirty way, yappa heng tinta idon nodu, so that is disgust. Or if you're watching an RCB match and ABD is belting, you're like, yappa heng hoditidan nodu. So I think so many meanings yappa can be used everywhere. So that's why it's one of my favorite words. ನಂಗನ್ಸುತ್ತೆ ಅಯ್ಯೋ ಅನ್ನೋದು ನಮ್ಮ ಸೌತ್ ಇಂಡಿಯಾ ಎಲ್ಲಾರ್ಗು ಇದೇ ಒಂದು ಆಲ್ ಪರ್ಪಸ್ ವರ್ಡ್ ಅಲ್ವಾ? ನೀವ್ ಹೇಳಿದ ತರಾನೆ ಅಯ್ಯೋ ಅನ್ಬೋದು, ಅಯ್ಯೋ ಅನ್ಬೋದು, ಆದ್ರೆ ಯಪ್ಪ ನಮ್ದು ಕರೆಕ್ಟ್. ಅಯ್ಯೋ is used by all 4 states ಅಂತ ಹೇಳ್ಬೋದು. But here yappa is like typical Bangalorean. ನಮ್ದು ಕರೆಕ್ಟ್. And ನಮ್ North Indian friends ಇದ್ರು, or outside South Indian friends who came to Christ College BBM ಅಲ್ಲಿ, and they were like, what is this yappa, why is she using it so much anta. And by the end of 3rd year they were using it more than me. And yappa and thu they ನನಗಿಂತ ಜಾಸ್ತಿ ಯೂಸ್ ಮಾಡಕ್ ಶುರು ಮಾಡಿದ್ರು ಅವರು. So thu is another one that I use a lot. ಆದ್ರೆ ಥೂನು ನೀವ್ ತಪ್ಪಾಗಿ ಯೂಸ್ ಮಾಡ್ಬಿಟ್ರೆ ಜನ ಹೊಡಿಯೋಕ್ ಬಂದ್ಬಿಡ್ತಾರೆ ಅಲ್ವಾ? ಫ್ರೆಂಡ್ಸ್ ಥೂ ಅನ್ನೋದು ಒಂದು, ಇಲ್ಲಾಂದ್ರೆ ಅದು ಉಗಿತಾ ಇದೀವಿ ಅಂತ. ಸೊ ಅದ್ರಲ್ಲೇ ಅದ್ರದ್ದೇ ಒಂದು ಗ್ರಾಮರ್ ಇದೆ. The context, the tone, everything matters. ಹೌದು. So that, and of course most common words are sakkat and bombat and guldu, gubald, meter, 1.5, holden. It's not hold on, it's holden. So holden. For the longest time I didn't know it was hold on. I got to know only in my 20s that ಅದು ಫುಲ್ ಬಸ್ ಒಂದು 40 ಅಡಿ ಹೋಗ್ತಾ ಇರ್ಬೇಕು, ಆವಾಗ ಅದು ಒಳ್ಳೆನ್ ಅಂತ 40 ಅಡಿ ಹೇಳ್ತಾನೆ. ಕರೆಕ್ಟ್. ಸೊ ನಂಗೆ ಗೊತ್ತೇ ಇರ್ಲಿಲ್ಲ ಅದು hold on ಅಂತ. And then I also learned many words from my followers. I learned clean krishnappa from my friend. I learned clean krishnappa ಅಂದ್ರೆ when you go to a wedding,
ಬನಾನಾ ಲೀಫ್ ಊಟ ಇರುತ್ತಲ್ವಾ, ಹಾ. ಕ್ಲೀನ್ ಆಗಿ ತಿನ್ಬಿಟ್ರೆ ಅಪ್ಪ ಇವತ್ತು ಊಟ ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಟ್ಟೆ. ಹಾ, that or it can be used in the context, say if there's a match happening and one team got fully bowled out, you can say our full clean krishnappa agbitru. So that is one word I really like. So now my dad uses it. Ugadi habbad dina full clean ag tinbitu nodu nan clean krishnappa ಮಾಡ್ಬಿಟ್ಟೆ, ಹೋಗ್ ಸ್ಲ್ಯಾಂಗ್ಲೂರ್ ಹಾಕು ಅಂದ್ರು. So ಇನ್ನೊಂದು ನೀವ್ ಚಾನೆಲ್ ಅಲ್ಲೂ ಹೇಳಿದ್ರಿ ಅನ್ಸುತ್ತೆ, ಐ ಸ್ಪೈ ಅಂತ ಯಾವತ್ತು ಅದನ್ನ ಐ ಸ್ಪೈಸೇ ಅದು ಆಡೋದು. ಒಂದು ಎಪಿಸೋಡ್ ಮಾಡಿದ್ವಿ ನಾನು ಮತ್ತೆ ನನ್ನ ಕೋ ಹೋಸ್ಟ್ ಗಣೇಶ್ ಅವರು. ನಾವು ದ ಗೇಮ್ಸ್ ನಾವು ಚಿಕ್ಕ ವಯಸ್ಸಲ್ಲಿ ಯಾವ ತರ ಆಟಗಳು ಆಡ್ತಾ ಇದ್ವಿ ಅಂದ್ರೆ, ಯಾವಾಗ್ಲೂ ಅದು ಐ ಸ್ಪೈಸು ಡೆನ್ ಅಂದ್ರೆ ಏನು ಅಂತ ನನಗೆ, ಡೆನ್ ಅಂದ್ರೆ ಎಲ್ಲಿ ಹೋಗಿ ಔಟ್ ಹಾಕೋದು ಅದನ್ನ ಡೆನ್ನು. ಲೈಕ್ ಒಬ್ಬ ಐ ಸ್ಪೈಸ್ ಆಡುವಾಗ ಕೌಂಟ್ ಮಾಡ್ತಾರಲ್ವಾ ಕಣ್ ಮುಚ್ಕೊಂಡು, ಒಂದು ಸ್ಟೈಲ್ ಅಲ್ಲಿ ಆಡುವಾಗ ಅಲ್ಲಿ ಹೋಗಿ ಮುಟ್ಟಿದ್ರೆ ನೀವು ಬಚಾವು, ಸೇಫ್. ಸೊ ಆ ಡೆನ್ ಅನ್ನೋ ಪದ ನನಗೆ ಕರಡಿಗ್ ಸಂಬಂಧಪಟ್ಟಿದ್ದು ಡೆನ್ ಅಂದ್ರೆ ಆ ಕೇವನ್ನ ಡೆನ್ ಅಂತೀವಿ. ಇಲ್ಲ ಅಂದ್ರೆ ಈಗ ಇಂಗ್ಲಿಷ್ ಅಲ್ಲಿ ಒಬ್ರು ಟಿಪಿಕಲಿ ಯಾರಾದ್ರೂ ಗಂಡಸರು ಲೈಕ್ ದ ಮ್ಯಾನ್ ಆಫ್ ದ ಹೌಸ್ ಅಂತ ಏನ್ ಹೇಳ್ತಾರೆ, ಅವ್ರದ್ದೇನೋ ಒಂದು ಸ್ಟಡಿ ತರ ರೂಮ್ ಇದ್ರೆ ಅದನ್ನ ಅವ್ರು ಡೆನ್ ಅಂತಾರೆ. ಬಟ್ ನಮಗದೆಲ್ಲ ಏನಿಲ್ಲ, ಏನೋ ಒಂದು ಗೋಡೆ ಇತ್ತು ಅದ್ ಹೋಗಿ ನೀವು ಮುಟ್ಟಿದ್ರೆ ಅದು ಡೆನ್ ಅಲ್ವಾ. ಇದು ಗೊತ್ತಿರ್ಲಿಲ್ಲ ನನ್ಗೆ. ಬಟ್ ಡೆನ್ನರ್ ಅಂದ್ರೆ ಗೊತ್ತಲ್ವಾ, ಹೂಎವರ್ ದ ಪರ್ಸನ್ ಹೂಸ್ ಔಟ್. ಹೌದು, ಸೇಮ್ ಈ ಡೆನ್ಗೆ ಸಂಬಂಧಪಟ್ಟಿದ್ದು. ಬಟ್ ಐ ಸ್ಪೈ ಅನ್ನೋದು ನನಗೆ ಐ ಥಿಂಕ್ 25 ವಯಸ್ಸಾದ್ಮೇಲೆ ಗೊತ್ತಾಯ್ತು, ಓ ಹಿಂಗೆ ಅಂತ. ನನಗೂನು 20s ಅಲ್ಲಿ so many realization that it's I spy not I spice. But there's another catch here. I spy is a completely different game from hide and seek. What we call I spice is actually hide and seek. ಹೌದು. Yeah, I spy, I don't know how it's played, but I've read that it's ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್. ಹೌದು, ಏನೋ ನಾನ್ ನನ್ ಕಣ್ಣಲ್ಲಿ ಇದೇನೋ ನೋಡ್ತಾ ಇದ್ದೀನಿ, ಬೇರೆ ಏನೋ ಕಂಡಿಡಿಬೇಕು, ಏನೋ ಒಂದು ರೆಡ್ ಕಲರ್ ಅಲ್ಲಿ ನೋಡ್ತಾ ಇದ್ದೀನಿ. ಅಂಡ್ ಪ್ಲೇಡ್ ದಿಸ್. ಆದ್ರೆ ಅದೇ ಹೈಡ್ ಅಂಡ್ ಸೀಕ್ ಅಂತ ಬಿಸ್ಕೆಟ್ ಬಂದ್ಮೇಲೆ ಗೊತ್ತಾಯ್ತು, ಓ ಹೈಡ್ ಅಂಡ್ ಸೀಕ್ ಅಂತ. ಹೌದು. ಬಟ್ ಐ ಸ್ಪೈಸೇ ಚಿಕ್ಕ ವಯಸ್ಸಲ್ಲಿ. ಐಕಿತಾ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ನನ್ ಒಂದ್ ಕೊನೆ ಪ್ರಶ್ನೆ. ನೀವು ಹೇಗ್ ಶುರು ಮಾಡಿದ್ರಿ ನಿಮ್ಮ ಸ್ಲ್ಯಾಂಗ್ಗಳೂರು? ಮತ್ತೆ ಈಗ ಇಷ್ಟು ನೀವು ಹೇಳಿದ್ರಲ್ಲ 10,000 ಇವಾಗ ಮಾರ್ಕ್ ಕ್ರಾಸ್ ಮಾಡಾಯ್ತು, ಈಗ ಮರ್ಚೆಂಡೈಸ್ ಶುರು ಮಾಡಿದಾರ? ಇಲ್ಲ, ಮಾರ್ಕ್ ಕ್ರಾಸ್ ಮಾಡಿಲ್ಲ, ಮಾಡ್ಬೇಕು. ಸರಿ, ಈ ಎಪಿಸೋಡ್ ಬರೋ ಹೊತ್ತಿಗೆ ಬಂದಾದ್ಮೇಲೆ ಫಿಂಗರ್ಸ್ ಕ್ರಾಸ್ಡ್ ಆಗ್ಲಿ. ನೀವ್ ನಿಮ್ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಪ್ರಮೋಟ್ ಮಾಡಿ, ಸ್ವಲ್ಪ ಫಾಲೋವರ್ಸ್. ಇಡೀ 300 ಜನ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಇದಾರೋ ಎಲ್ಲರಿಗೂ ಹೇಳ್ತೀನಿ, ಪ್ಲೀಸ್ ಹೇಳಿ. ಬಟ್ ಹೇಗ್ ಶುರು ಮಾಡಿದ್ರಿ ಮತ್ತೆ ವಾಟ್ ಕೀಪ್ಸ್ ಯು ಗೋಯಿಂಗ್ ಅಂತ ಹೇಳ್ತೀರಾ? Sure. Firstly, it's Slangaluru, it's not Slangaluru, it's Slangaluru. Okay. Yeah, it's born from Bangalore, like, so it's Slangaluru, it's like that. Okay. Yeah. So Slangaluru, I'm a journalist and I used to work full time with Deccan Chronicle, and we had a column called Sakat Slang. And that was a very popular column, and I used to contribute to it because I was the one who mostly was a Bangalorean who knew Kannada. Most people in my team didn't know Kannada. And every time whoever used to make the page used to ping me on G-Talk. We used to chat a lot on G-Talk alwa avaga. So it's like, I keep slang word kodi, Aiki give me slang word. So ನಾನು ವರ್ಡ್ಸ್ ಕೊಡ್ತಾ ಇದ್ದೆ, ನನ್ ವರ್ಡ್ಸ್, ಅಂಡ್ ಇಂಟರ್ನೆಟ್ ಅಲ್ಲೂ ನೋಡ್ತಾ ಇದ್ದೆ. ಅಂಡ್ ಯಾವಾಗ್ಲೂ ನಾನು ಹೆವಿ ಸ್ಲ್ಯಾಂಗ್ ಯೂಸರ್ ಅಲ್ವಾ. ಸೊ ಇನ್ಫ್ಯಾಕ್ಟ್ ನನ್ನ ಬ್ಲಾಗ್ ಇಸ್ ಆಲ್ಸೋ ಕಾಲ್ಡ್ Slangalorian. My Twitter handle is called Slangalorian. So I think back of my head it was always there. And 3 years back, suddenly out of the blue, it struck me, and I just went on Twitter and I started it. ಫಸ್ಟ್ ಟ್ವಿಟರ್ ಅಲ್ಲಿ. ಸೊ ನೀವ್ ಹೇಳ್ತಾ ಇರೋದು ಮೊದಲು ನಿಮ್ಮ ಜಸ್ಟ್ ಹ್ಯಾಂಡಲ್ ಹೆಸರಿತ್ತು? ಮೈ ಪರ್ಸನಲ್ ಹ್ಯಾಂಡಲ್ ವಾಸ್ Slangalorian. ಚಾನಲ್ ಎಲ್ಲ ಒಂದು ಆತರ ಒಂದ್ ಮಾಡ್ಬೇಕು ಅಂತ ಶುರು ಮಾಡ್ಲಿಲ್ಲ, ಇಟ್ ಜಸ್ಟ್ ಅದ್ ನಿಮ್ಗೆ ಯಾವಾಗ್ಲೂ ಹೆಸರು ಇಷ್ಟ ಇತ್ತು, ಕೆಲ್ಸದಲ್ಲೂ ಅದ್ ಮಾಡ್ತಾ ಸ್ಲ್ಯಾಂಗ್ ಬಗ್ಗೆ ಬರಿತಾ ಇದ್ರಿ, ಹಂಗ್ ಬಂತು? ಯಾ, Slangalorian ಅಂತಾನೆ ಇತ್ತು ಬಿಕಾಸ್ ಐ ಆಮ್ ಸಚ್ ಅ colloquial Bangalore lingo user. That was my personal handle, but so I suddenly just started off Slangaluru. First Twitter ಅಲ್ಲಿ ಹಾಕ್ತಾ ಇದ್ದೆ, ಆಮೇಲೆ I realized Instagram is the place, and ನಾನು Facebook ಅಲ್ಲಿ ಹೋಗ್ಲಿಲ್ಲ because Facebook I feel it's not effective anymore and I'm not on it either. So Instagram ಅಲ್ಲಿ ಶುರು ಮಾಡಿದೆ. Initially
ಸ್ಲ್ಯಾಂಗ್ ವರ್ಡ್ಸು, ಫನಿ ಸ್ಟಫ್ ಎಲ್ಲ ಹಾಕ್ತಾ ಇದ್ದೆ. ಅಂಡ್ ದೆನ್ ಐ ಡಿಂಟ್ ಥಿಂಕ್, ನನಗೆ ಐ ಡಿಂಟ್ ಇವನ್ ಥಿಂಕ್ ಇಷ್ಟು ಗ್ರೋ ಆಗುತ್ತೆ ಅಂತ. ಅಂಡ್ ಐ ಡಿಂಟ್ ಇವನ್ ಥಿಂಕ್ ಮೀಡಿಯಾಲೆಲ್ಲ ಫೀಚರ್ ಆಗುತ್ತೆ ಅಂತ. ನಾನು ಸುಮ್ಮನೆ ಪ್ಯಾಷನ್ ಅಂತ ಸ್ಟಾರ್ಟ್ ಮಾಡಿದೆ. ವಾಟ್ ಕೀಪ್ಸ್ ಮೀ ಗೋಯಿಂಗ್ ಗಿಂತ ಸ್ಲ್ಯಾಂಗಲೂರು ಇಸ್ ದ ಥಿಂಗ್ ದಟ್ ಕೆಪ್ ಮೀ ಗೋಯಿಂಗ್ ಇನ್ ಅ ವೆರಿ ಟಫ್ ಫೇಸ್. ಸೊ ಸ್ಲ್ಯಾಂಗಲೂರು ಕೆಪ್ ಮೀ ಗೋಯಿಂಗ್. ಅಂಡ್ I think, like I said, nenne LinkedIn ಅಲ್ಲಿ ಹಾಕಿದ್ದೆ. When yesterday was Slangluru completed 3 years on Instagram. Oh, So Slangluru, congratulations. thank you. Slangluru's growth also signifies my growth ಅಂತ ಹಾಕಿದೆ. Because for me, ನನಗೆ ಅಷ್ಟು ಪರ್ಸನಲ್ ಕನೆಕ್ಷನ್ ಇದೆ ವಿತ್ ಸ್ಲ್ಯಾಂಗಲೂರು. ಅಂಡ್ ಪ್ಯಾಂಡಮಿಕ್ ಅಲ್ಲೂ ನಾನು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ನಾನು ಲೈವ್ಸ್ ಮಾಡ್ತೀನಿ, ಮರ್ಚೆಂಡೈಸ್ ಮಾಡ್ತೀನಿ ಅಂತ. ಬಟ್ ನಾನು ಸೋಷಿಯಲ್ ಮೀಡಿಯಾ ಡಿಆಕ್ಟಿವೇಟ್ ಮಾಡಿದ್ರು ಸ್ಲ್ಯಾಂಗ್ಲೂರು ಐ ಕೆಪ್ಟ್ ಇಟ್ ಆಕ್ಟಿವ್ ಓನ್ಲಿ ಬಿಕಾಸ್ I knew that people needed something. ಜನರಿಗೆ ಬೇಕಿತ್ತು ಸಮ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ನಾನು ಆಕ್ಟಿವ್ ಇದ್ದೆ. ಈಗ್ಲೂ ಅದಕ್ಕೆ ನಾನು ಆಕ್ಟಿವ್ ಇರ್ತೀನಿ. ಬಿಕಾಸ್ ನನಗೆ ಇನಿಷಿಯಲಿ ಎಷ್ಟೊಂದು ಮೆಸೇಜಸ್ ಬರ್ತಿತ್ತು. ನಾನು ಔಟ್ಸೈಡ್ ಇಂಡಿಯಾ ಅಲ್ಲಿದ್ದೀನಿ, ಅಂಡ್ US ಅಲ್ಲಿದ್ದೀನಿ, ಯುರೋಪ್ ಅಲ್ಲಿದ್ದೀನಿ, ಆಸ್ಟ್ರೇಲಿಯಾಲಿದ್ದೀನಿ. ಯುವರ್ ಪೇಜ್ ರಿಮೈಂಡ್ಸ್ ಮೀ ಆಫ್ ದ ಸಿಟಿ, ಮೇಕ್ಸ್ ಮೀ ನಾಸ್ಟಾಲ್ಜಿಕ್. And thanks for starting. Those messages kept me going. And many people didn't know it was a girl because I initially identity reveal madila for 2 years. Nobody knew. Okay. Yeah, Okay. nobody knew. In fact, I wouldn't have revealed it also if not for the pandemic. Nanu paper al bandruno I never used to share my picture and all that. I wanted to So keep bari it that way. Slangaluru anta Bari ashte. Slangaluru. Yeah, it came in the paper. Times of India al bantu last year. Aglu my friends shared and all. Nanu post ಹಾಕಿಲ್ಲ, ಸುಮ್ಮನೆ ಸ್ಟೋರೀಸ್ ಹಾಕ್ಬಿಟ್ಟು ನನ್ನ ಫೇಸ್ ಎಲ್ಲ ಬ್ಲರ್ ಮಾಡ್ತಿದ್ದೆ. ಬಟ್ ಪ್ಯಾಂಡಮಿಕ್ ಬಂದಾಗ ಪೀಪಲ್ ಸ್ಟಾರ್ಟೆಡ್ ಡೂಯಿಂಗ್ ಲೈವ್ಸ್ ಅಲ್ವಾ. ಸೊ ಐ ವಾಸ್ ಸುಪ್ರೀಮ್ಲಿ ಬೋರ್ಡ್ ಅಟ್ ಹೋಮ್. ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಲೈವ್ಸ್ ಐ ಹ್ಯಾಡ್ ಟು ಪುಟ್ ಮೈ ಸೆಲ್ಫ್ ಔಟ್ ದೇರ್, ಅಂಡ್ ಐ ರಿಯಲೈಸ್ ದಟ್ ಓನ್ಲಿ ವೆನ್ ಯು ಪುಟ್ ಯುವರ್ ಸೆಲ್ಫ್ ಔಟ್ ದೇರ್ ಯು ಕ್ಯಾನ್ ಗ್ರೋ ದ ಪೇಜ್. ಸೊ ಮರ್ಚೆಂಡೈಸು, ಅಂಡ್ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಲೈವ್ಸ್. I think the old me would have never done a live because I'm a super conscious person. But this time I'm like, I don't care anymore. So I started doing lives, and people, one more thing is when people got to know it's run by a girl, they were like, Yappa, I didn't even think it's a girl, because girls ಹುಡುಗಿ usually... ಆಗಿರೋ ಚಾನ್ಸೇ ಇಲ್ಲ ಅಂತನಾ? Yeah, because the lingo that you use, it's very local and it's very like ಬರೀ ಹುಡುಗರು ಉಪಯೋಗಿಸ್ತಾರೆ. ಹುಡುಗರು ಯೂಸ್ ಮಾಡೋದು ಬಾಯ್ಶ್ ಟೈಪ್. ಸೊ lot of girls also message me saying, oh, girl power, good to know it's a girl anta. That felt good. And I specifically don't use the nimajji, akkan, nimakkan. I don't use those words. And if anybody posts it also, I discourage them from using it. So that I'm very particular about. ಹೌದು, ಅದನ್ನ ನಾವು ಸ್ಲ್ಯಾಂಗ್ ಅಂತ ಹೇಳಿದ್ರೆ ಅದು ತಪ್ಪು. ಅದು ಅಲ್ಲ. ಫಸ್ಟ್ ಆಫ್ ಆಲ್ ಅದು ಬೆಂಗಳೂರು ಅಂತಾನೂ ಅಲ್ಲ, ಅದು ಫುಲ್ ನಾವು ಕರ್ಸ್ವರ್ಡ್ ಟೆರಿಟರಿಗೆ ಹೋಗುತ್ತದು ಅಲ್ವಾ. ಗುಲ್ಡು ಅಂದ್ರೆ ಅದು ಬೇರೆ, ಬೇರೆ ಇರೋದ್ ಬೇರೆ. ಅದಂತೂ ತುಂಬಾನೇ ನಿಜ. No, I use swear words. I swear a lot, but I just don't use anything that involves women in it. Of course, definitely. And ಅದು ನೀವ್ ಹೇಳಿದ್ರ ತುಂಬಾನೇ ಹೆಂಗೆ ತುಂಬಾ ಸತಿ ಜನ ಏನೋ ಒಂದ್ ನೋಡಿದ್ರೆ ಎಕ್ಸ್ಪ್ಲಿಸಿಟ್ ಆಗಿ ಯಾರಾದ್ರೂ ಒಂದು ಜೆಂಡರ್ ಅಂತ ಹಾಕಿಲ್ಲ ಅಂದ್ರೆ ನಾವ್ ಎಲ್ಲಾ ಕಡೆ ಒಂದು ಅಸಂಪ್ಷನ್ ಇರೋದು ಡಿಫಾಲ್ಟ್ ಅಲ್ವಾ. ಯಾವನೋ ಒಬ್ಬ ಮನುಷ್ಯ ನಡೆಸ್ತಾ ಇರ್ಬೇಕು, ಯಾವನೋ ಒಬ್ಬ ಹುಡುಗ ನಡೆಸ್ತಾ ಇರ್ಬೇಕು. ಐ ಆಮ್ ಗ್ಲಾಡ್ ದಟ್ ಯು ಕುಡ್ surprise many people. Then again, I will appeal only to a niche crowd, but I would rather have decent followers than people who encourage misogyny, because even the nostalgic bit or whatever I post, a lot of people may not relate to it. They just come there to troll, and but I prefer it this way because almost all the followers are like decent and well behaved. So that's another thing. Absolutely. And especially during lockdown and during ಈ ತರ ಕಾಲದಲ್ಲಿ ನಾವು ಈಗಿನ ಕ್ಷಣದಲ್ಲಂತೂ ತುಂಬಾ ಜನಕ್ಕೆ ಇರೋಕ್ ಇಷ್ಟ ಇಲ್ಲ, ಗಿವನ್ ದ ಸ್ಟೇಟ್, ಯಾವ ಸ್ಥಿತಿಲಿ ನಾವೆಲ್ಲ ಇದೀವೋ, ಕೋವಿಡ್ ಮಧ್ಯೆ, ಲಾಕ್ಡೌನ್ ಮಧ್ಯೆ, ವರ್ಕ್ ಫ್ರಮ್ ಹೋಮ್ ಮಧ್ಯೆ. ಸೊ ಈ ತರ ಒಂದು ಕಾಲದಲ್ಲಿ ನೀವು ಈ ತರ ಒಂದು ಹೋಲ್ಸಮ್ ಚಾನೆಲ್ ಮಾಡಿ ಜನ ದಟ್ ಯು ಆರ್ ಏಬಲ್ ಟು ಬ್ರಿಂಗ್ ಟುಗೆದರ್ ಪೀಪಲ್, ಬೇರೆ ಬೇರೆ ಊರಲ್ಲಿರ್ಬೋದು, ಬೇರೆ ಬೇರೆ ಕೆಲಸ ಮಾಡ್ಕೊಂಡಿರ್ಬೋದು, ಬಟ್ ನಮಗೂ ಅದು ಜ್ಞಾಪಕ ಬಂತು, ಅದ್ರ ಮೇಲೆ ನಾವು ಬಾಂಡ್ ಆಗೋಣ, ಅದ್ರ ಮೇಲೆ ನಾವು ಒಟ್ಟಿಗೆ ಬರೋಣ, ಜಾತಿ ಕುಲ ಬೇರೆ ನಾನ್ ಸೆನ್ಸ್ ಬದಲು ಫಾರ್ ಲವ್ ಆಫ್ ಬೆಂಗಳೂರು ನಾವು ಒಟ್ಟಿಗೆ ಬಂದ್ರೆ ವಾಟ್ ಬೆಟರ್ ದೆನ್ ಇಸ್ ದೇರ್ ದೆನ್ ದಟ್.
ಸೊ Absolutely. Yeah. ಐಕ್ಯತಾ ಅವರೇ, ನಮ್ಮ ತಲೆಹರಟೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. Thank you. ತಿರುಗಿ ಬನ್ನಿ, ಸಾಕಷ್ಟು ಮಾತಾಡೋಕ್ಕಿದೆ. Yeah, because 1 hour is not enough for Bangalore talk. ಡೆಫಿನೆಟ್ಲಿ ನಾಟ್. ಅಂಡ್ ಹೇಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತೀವೋ, ನಾವು ಹಂಗೆ ಪಾಡ್ಕಾಸ್ಟ್ ಮಾಧ್ಯಮದಲ್ಲಿ ಇದೇ ಒಂದು ನಮ್ಮ ಪಯಣ. ಸೊ ಇಟ್ಸ್ ಪ್ಲೆಜರ್ ಟು ಹ್ಯಾವ್ ಯು. ತುಂಬಾನೇ ಧನ್ಯವಾದ. Thank you so much for calling me for this Tale Harte podcast. I like the name of your podcast. So that's why I said yes, mainly. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆ್ಯಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆ ಪಾಡ್, HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratePod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. What if you could relive some of the biggest and most public feuds in Indian corporate history? Peer back through the window of time to see who among HUL or Nirma stood on top. Or who was more dominant between Tata Motors and Maruti Suzuki? Tune in with me, Ambi Parmeshwaran, And me, Anupam Gupta, on Bank of Baroda presents The Last Brand Standing, where we talk about two brands vying for the top position. and what their journeys were, Every Tuesday on the IVM Podcast app or website. or wherever you get your podcast from. Do you like true crime stories? Do you like to learn about the people behind some horrible, awful crimes? More specifically, women that may have committed these crimes. Actually, Indian criminals that are women? Then we'd like to welcome you to our podcast, Misconduct. My name is Raghavi. And I am Nisha. We cover themes like murder, dacoity, drug trafficking, financial fraud, kidnapping, and many more. You can catch us every Wednesday on the IVM Podcast Network or wherever you get your podcast.